ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ನನ್ನ ಮಗಳು ಸೈಕಲನ್ನು ಓಡಿಸುತ್ತಿದ್ದಾಳೆ. ರಾತ್ರಿ 11 ಸಮಯ ಆಗಿದೆ. ಹಾಗೆ ಅವಳ ಅಪ್ಪ ಕೂಡ ವಾಕನ್ನು ಮಾಡುತ್ತಿದ್ದಾರೆ. ನೋಡಿ ಇಲ್ಲಿ ನಾನು ಹಾಗೆ ಇಲ್ಲಿ ನೀಟಾಗಿ ಒಂದು ಸಣ್ಣ ಲಾಗನ್ನು ಕೂಡ ಮಾಡ್ತಾ ಇದ್ದೀನಿ. ಎಷ್ಟು ತಣ್ಣನೆ ಗಾಳಿ ನೋಡಿ. ನಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಎಷ್ಟು ಸುಂದರವಾಗಿದೆ, ಎಷ್ಟು ಚಂದ ಗಿಡಗಳಿದೆ ನೋಡಿ. ಹಾಗೆ ನಮ್ಮ ಮನೆಯವರು ವಾಕಿಂಗನ್ನು ಮಾಡುತ್ತಿದ್ದಾರೆ. ನನ್ನ ಮಗಳ ಹೊಸ ಸೈಕಲ್ ಇವತ್ತು ಫಸ್ಟ್ ಟೈಮ್ ನಾವು ಹೊಸ ಸೈಕಲನ್ನು ರೋಡಿಗೆ ತೊಗೊಂಡು ಬಂದಿದ್ದೀವಿ. ಯಾಕಂದರೆ ಇವಾಗ ನೈಟ್ ಟೈಮಲ್ಲಿ ಯಾರೂ ಮಕ್ಕಳಿರಲ್ಲ, ಇಲ್ಲಾಂದರೆ ತುಂಬ ಗಂಡು ಮಕ್ಕಳಿದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ, ತುಂಬ ಫಾಸ್ಟಾಗಿ ಓಡಿಸ್ತಾರೆ. ಸೊ ಹೆಣ್ಮಕ್ಳು ಸ್ವಲ್ಪ ಭಯ ಬಿದ್ದು ಏನಾದ್ರು ಹೋಗಿಬಿಟ್ರೆ ಕಷ್ಟ ಅಲ್ವಾ ಅಂತ. ಹಾಗೆ ಇಲ್ಲಿ ನೋಡಿ ನಮ್ಮ ಮನೆಯವರು ಮಗಳ ಜೊತೆ ಅವರು ಕೂಡ ವಾಕ್ ಮಾಡ್ತಿದ್ದಾರೆ. ಸೊ ಅವ್ರು ನೋಡಿ ಇಲ್ಲಿ ಟಿನ್ ಅಂತ ವಾಕ್ ಮಾಡ್ತಿದ್ದಾರೆ. ಹಂಗೆ ಮಗಳಿಗೇನು ಬೈಕೊಳ್ತಾ ಏಯ್ ನಾಳೆ ಹೆಂಗೆ ಕಾಣಿಸ್ತಾ ಇದೆ ಇದು ನೋಡಿ ಎಲ್ಲ ನಮ್ಮ ಅಪಾರ್ಟ್ಮೆಂಟ್ ಚೆಂದ ಇದೆಯಾ? ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ನೋಡಿ ಹಾಗೆ ಇಲ್ಲೆಲ್ಲ ಖಾಲಿ ಸೈಟ್ಗಳು ನೋಡಿ ಹೆಂಗಿದೆ ಏನು ನೋಡಿ. ಈ ಒಂದು ಸುಂದರವಾದ ರಾತ್ರಿಯಲ್ಲಿ ನನ್ನ ಮಗಳು ಈ ಥರ ಸೈಕಲ್ ಹೊಡಿತಾ, ನಾನು ಹಾಗೇ ತಣ್ಣನೆ ಗಾಳಿಯಲ್ಲಿ ಮಾತಾಡ್ತಾರೆ ಎಷ್ಟು ಚೆಂದ ಇರುತ್ತಲ್ವ. ನನಗೂ ಇದೇ ಥರ ಖುಷಿ, ನನ್ನ ಮಗಳು ಸೈಕಲ್ ಓಡಿಸ್ತಾ ಇರಬೇಕು, ನಾನು ಹಿಂಗೆ ವಿಡಿಯೋ ಮಾಡ್ತಾ ಇರಬೇಕು, ನಮ್ಮನೆಯವ್ರು ಹಿಂಗೆ ರೋಡಲ್ಲಿ ವಾಕ್ ಮಾಡ್ತಿರ್ಬೇಕು ಅನ್ನೋದು ನನ್ನ ಖುಷಿ. ಅಂದರೆ ತುಂಬ ಖುಷಿ ಮನಸ್ಸಿಗೆ. ಹಾಗಾಗಿ ನಿಧಾನ ನೋಡಿ. ನೀವು ನನ್ನ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮ್ಮಂಥ ಪುಟ್ಟ ಒಂದು ಯೂಟ್ಯೂಬರ್ಸ್ನ ನೀವು ಕೂಡ ಅಪ್ರೋಚ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುಡ್ ನೈಟ್ ಫ್ರೆಂಡ್ಸ್. ಈ ಒಂದು ಚಿಕ್ಕ ಲಾಗನ್ನು ನಾನು ಇಲ್ಲಿಗೆ ಇವಾಗ ಎಂಡ್ ಮಾಡ್ತೀನಿ. ಯಾಕಂದರೆ ನಾವು ಕೂಡ ಮನೆಗೆ ಹೋಗಬೇಕು, ಯಾಕಂದರೆ ನಮಗೂ ಸ್ಯಾಟರ್ಡೆ ಅಲ್ವಾ. ಸೊ ಮೂವಿ ಏನಾದ್ರು ಈ ಥರ ನೋಡಿಕೊಂಡು ಸ್ವಲ್ಪ ನಾವು ಕೂಡ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಹಾಗೆ ಮಲ್ಕೋಬೇಕು. ನಾಳೆ ಬೆಳಿಗ್ಗೆ ಆದರೆ ಮತ್ತೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಓಕೆನಾ. ಸೊ ಗುಡ್ ನೈಟ್, ಸೇ ಗುಡ್ ನೈಟ್. ನೋಡಿ ಅವರಪ್ಪ ಬಂದು ವಾಕ್ ಮಾಡಿ ಸುಸ್ತಾಗಿ ಅವರು ಕೂಡ ಕೂತ್ಕೊಂಡ್ರು. ಸೊ ಇವಳೊಬ್ಬಳೇ ಸೈಕಲ್ನ ಓಡಿಸ್ತಿದ್ದಾಳೆ.